ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ ಕನ್ನಡ 12ನ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಮ್ಮ ರಕ್ಷಿತಾ ಮತ್ತೆ ಸ್ಪಂದನ ಅವರ ಒಂದು ಕಾನ್ವರ್ಸೇಷನ್ ಇದೆ. ಸೊ ನಮ್ಮ ರಕ್ಷಿತಾ ಅವರು ಸ್ಪಂದನ ಅವ್ರಿಗೆ ಹೇಳ್ತಾ ಇರೋಂಥದ್ದು ಏನಪ್ಪ ಅಂತಂದ್ರೆ, ನಮ್ಮ ಮಾಳು ಅಣ್ಣನ ವ್ಯಕ್ತಿತ್ವ ಸ್ಪಂದನ ವ್ಯಕ್ತಿತ್ವಕ್ಕಿಂತ ತುಂಬಾನೇ ಚೆನ್ನಾಗಿತ್ತು. ಮಾಳು ಅಣ್ಣ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು. ಸೊ ಸ್ಪಂದನ ಹೋಲಿಸ್ಕೊಂಡ್ರೆ ನಮ್ಮ ಮಾಳು ಅಣ್ಣನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಿತಾ ಹೇಳುವಂಥದ್ದು. ಬಟ್ ಇಲ್ಲಿ ಸ್ಪಂದನ ಅದನ್ನು ಒಪ್ಕೋತಾ ಇಲ್ಲ. ಸ್ಪಂದನ ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರಕ್ಷಿತಂಗೆ. ಸೊ ರಕ್ಷಿತನಿಂದನೇ ಮಾಳೋಣ ಬಿಗ್ ಬಾಸ್ ಮನೆಯಿಂದ ಹೊರಗೋಗೋಕ್ಕೆ ಕಾರಣ ಆಗಿದ್ದು. ಸೊ ಮಾಳೋಣ ಮಾತಾಡಬೇಕಾದಂತಹ ಕ್ಷಣದಲ್ಲೆಲ್ಲಾನು ಕೂಡ ರಕ್ಷಿತನೇ ಮಾತಾಡ್ತಾ ಇದ್ಲು. ಸೊ ಅದರಿಂದ ನಮ್ಮ ಮಾಳೋಣ ಹೋಗೋದಕ್ಕೆ ಮೇನ್ ಕಾರಣ ರಕ್ಷಿತಾ ಅನ್ನೋದು ನಮ್ಮ ಸ್ಪಂದನ ಅವರ ಆರೋಪ ಆಗಿದೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ನೀವು ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ರಕ್ಷಿತಾ ನಿಜವಾಗ್ಲೂ ಸ್ಪಂದನ ಹೇಳ್ದಂಗೆ ಮಾಳೋಣ ಹೋಗೋಕ್ಕೆ ರಕ್ಷಿತನೇ ಕಾರಣನ ಅಥವಾ ಬೇರೆ ರೀಸನ್ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ನಿಜವಾಗ್ಲೂ ಮಾಳೋಣ ಹೋಗಿದ್ದು ಎಲ್ಲೋ ಒಂದು ಕಡೆ ತುಂಬಾನೇ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ಚೆನ್ನಾಗಿ ಆಡ್ಕೊಂಡು ಬಂದಂತಹ ವ್ಯಕ್ತಿತ್ವದಲ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು ರಕ್ಷಿತಾ ಹೇಳ್ದಾಗೆ. ಬಟ್ ಇಲ್ಲಿ ಏನು ಬಿಗ್ ಬಾಸ್ ಗೇಮ್ ಇದೆಯೋ ಗೊತ್ತಿಲ್ಲ. ನಾನು ನೋಡಿದ ಪ್ರಕಾರ ತುಂಬಾನೇ ಹೋಟ್ಗಳು ಬಿದ್ದಿದೆ. ಆ್ಯಕ್ಚುಲಿ ಮಾಳೋಣ್ಣನ ಫಾಲೋವರ್ಸು ಸುಮಾರು ಜಸ್ಟ್ ಜನ ಇದ್ದಾರೆ. ಉತ್ತರ ಕರ್ನಾಟಕದವರು ಇರ್ಬೋದು. ಮತ್ತು ಅವರ ಹಾಡಿಗೆ ತುಂಬ ಜನ ಫ್ಯಾನ್ಸ್ ಫಾಲೋವರ್ಸ್ ಇದೆ. ಇನ್ಸ್ಟಾಗ್ರಾಮಲ್ಲೂ ಕೂಡ 4 lakh ಸಮಥಿಂಗ್ ಏನೋ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬಲ್ಲೂ ಕೂಡ ಇದ್ದಾರೆ. ಅಂಥದ್ರಲ್ಲಿ ಮಾಳೋಣ್ಣ ಇಷ್ಟು ಬೇಗ ಹೊರಗಡೆ ಬರ್ತಾರೆ ಅಥವಾ ಓಟ್ ಕಮ್ಮಿಯಾಗಿ ಹೊರಗಡೆ ಬರ್ತಾರೆ ಅನ್ನೋದು ನಂಬೋಕ್ಕೆ ಸಾಧ್ಯ ಇಲ್ಲ. ಬಟ್ ಸ್ಪಂದನ ನಿಜವಾಗ್ಲೂ ಅಷ್ಟೊಂದು ವೋಟ್ ಬಂದಿದ್ಯಾ ಅಥವಾ ಬಿಗ್ ಬಾಸ್ ಆದರೆ ಈ ಥರ ಗಿಮಿಕ್ ಮಾಡಿದ್ರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಸ್ಪಂದನ ಏನು ಹೊರಗಡೆ ಹೋಗಿ ಒಳಗಡೆ ಬಂದ ಮೇಲೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅನಿಸ್ತಾ ಇದೆ. ರಕ್ಷಿತಾ ಅವ್ನಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ರಕ್ಷಿತನ ಮಾತಿಗೆ ಹೆಂಗೆ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ, ರಕ್ಷಿತಾ ನೀನೇ ಕಾರಣ, ನೀನು ಹೇಳಿದ್ದು ನಿನಗೆ ಹಿಂಗೆ ಅಭಿಪ್ರಾಯ ಹೇಳೋಕ್ಕೆ ಅಧಿಕಾರ ಇದೆಯೋ ಈ ಮನೇಲಿ. ಸೊ ಹಾಗೇನೆ ನಮ್ಮ ಅಭಿಪ್ರಾಯನ ನಮ್ಗೆ ಹೇಳೋಕ್ಕೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ಪಂದನ ಅವರು. ರಕ್ಷಿತಾ ಅದಕ್ಕೆ ಬಿಟ್ಕೊಡ್ತಾ ಇಲ್ಲ. ಬಟ್ ಮೇಲೆ ಮಾತು ನಡೀತಾ ಇದೆ. ಸೊ ತುಂಬಾ ಡಿಪ್ರೆಸ್ ಆಗ್ತಾ ಇದ್ದಾರೆ ನಮ್ಮ ರಕ್ಷಿತಾ ಅವರು. ಮಾಳೋಣ ಹೋಗಿದ್ದು ತುಂಬಾನೇ ಬೇಸರ ಇದೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ರಕ್ಷಿತನ ಮಾತಲ್ಲೇ ಗೊತ್ತಾಗ್ತಾ ಇದೆ, ಆ ಮೌನದಲ್ಲೇ ಗೊತ್ತಾಗ್ತಾ ಇದೆ, ಮಾತಲ್ಲೇ ಗೊತ್ತಾಗ್ತಾ ಇದೆ. ರಕ್ಷಿತಾ ತುಂಬಾ ಬೇಸರದಲ್ಲಿದ್ದಾಳೆ. ಸ್ಪಂದನ ಹೋಗ್ಬೇಕಾಗಿತ್ತು ರಕ್ಷಿತಾ ಪ್ರಕಾರ, ಮಾಳೋಣ ಇರ್ಬೇಕಾಗಿತ್ತು ಅನ್ನೋದು ರಕ್ಷಿತನ ಪ್ರಕಾರ. ಈ ಒಂದು ಹೇಳಿಕೆ ನಿಜವಾಗ್ಲೂ ಕೂಡ ನನಗೂ ಸರಿ ಅನ್ಸುತ್ತೆ. ಸ್ಪಂದನ ನಿಜವಾಗ್ಲೂ ಹೋಗ್ಬೇಕಾಗಿತ್ತು. ಸ್ಪಂದನ ಸೋಮಣ್ಣ ಏನೂ ಕಿತ್ತದ ಬಾಕಿಲ್ಲ ಗೈಸ್, ಏನೂ ಕಿತ್ತ ಬಾಕಿಲ್ಲ. ಬಿಗ್ ಬಾಸ್ 12 ಸ್ಟಾರ್ಟಿಂಗ್ ಇಂದ ಸುಮ್ಮನೆ ಒಂದು ಸೌಂದರ್ಯಕ್ಕೆ ಬೆಲೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೇನೋ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಕೂಡ ಸ್ಪಂದನ ಅವರು ಇರೋ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಬೋದಾಗಿತ್ತು. ಎಲ್ಲೂ ಹೈಲೈಟ್ ಆಗಿ ಕಾಣಿಸ್ಕೊಂಡಿಲ್ಲ. ಎಲ್ಲೂ ತಾನು ಏನಾರು ಒಂದು ನೆನ್ಪಿಟ್ಕೊಳ್ಳೋ ಅಂತಹ ಒಂದು ಟಾಸ್ಕ್ಗಳನ್ನ ಮಾಡಿಲ್ಲ, ಆಕ್ಟಿವಿಟಿ ಮಾಡಿಲ್ಲ, ಒಂದು ಡ್ಯಾನ್ಸ್ ಅಂತಲೂ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ಅಂಥದ್ರಲ್ಲಿ ಏನಕ್ಕೆ ಸ್ಪಂದನ ಇಲ್ಲಿವರೆಗೂ ಇಟ್ಕೊಬರ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಮಾಡೋಣ ಹೋಗಿದ್ದು ಬೇಸರ ಅಂತೂ ಆಗಿದೆ. ಸೊ ನಮ್ಮ ರಕ್ಷಿತಾ ಹೇಳಿದ್ದು ನನಗಂತೂ ನಿಜ ಅಂತ ಅನ್ಸುತ್ತೆ. ಸ್ಪಂದನ ಹೋಗ್ಬೇಕಾಗಿತ್ತು, ನಮ್ಮ ಮಾಳೋಣ ಇರಬೇಕಾಗಿತ್ತು. ಮಾಳೋಣ ವ್ಯಕ್ತಿತ್ವ ಮಾತ್ರ ಸೂಪರ್ ಅಂತೀನಿ. ಅವರು ಎಲ್ಲಿ ಮಾಡಬೇಕು ಕೆಲಸ, ಮನೆ ಕೆಲಸ ಇರ್ಬೋದು, ಪ್ರತಿಯೊಂದು ಟಾಸ್ಕಲ್ಲೂ ಇನ್ವಾಲ್ವ್ ಆಗ್ತಿದ್ರು. ಎಲ್ಲರನ್ನೂ ಕೇರ್ ಟೇಕ್ ಮಾಡ್ತಾಯಿದ್ರು, ಪ್ರತಿಯೊಂದನ್ನು ಮಾಡ್ತಾಯಿದ್ರು. ಟಾಸ್ಕ್ ಅಂತ ಬಂದಾಗಲೂ ಕೂಡ ತನ್ನ 100% ಎಫರ್ಟ್ನ ಹಾಕ್ತಾಯಿದ್ರು ನಮ್ಮ ಮಾಳೋಣ. ಸೊ ಮಾಳೋಣ ಇರಬೇಕಾಗಿತ್ತು. ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಸೊ ರಕ್ಷಿತಾ ಅವರು ಕೂಡ ಇದೇ ವಾದ ನಡೀತಾ ಇದೆ. ಈ ಒಂದು ಪ್ರೋಮೋ ತುಂಬಾ ಚೆನ್ನಾಗಿದೆ ಅನಿಸ್ತು. ಇಬ್ಬರು ರಕ್ಷಿತಾ ವರ್ಸಸ್ ಸ್ಪಂದನ ವಾರ ನಡೀತಾ ಇದೆ ಈ ಒಂದು ಪ್ರೋಮೋದಲ್ಲಿ. ಸೊ ಎಪಿಸೋಡ್ ಇನ್ನೂ ಸಖತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ಇನ್ನು ಏನು ಕೆಲವೇ ದಿನಗಳಿಂದ ಇರೋದ್ರಿಂದ ಸ್ವಲ್ಪ ಹಚ್ಚಿಸ್ತಾರೆ, ಬಿಗ್ ಬಾಸೇ ಹಚ್ಚಿಸ್ತಾರೆ, ಇಲ್ಲ ಇವರೇ ಹಚ್ಕೋತಾರೆ, ಆ ರೀತಿ ಪರಿಸ್ಥಿತಿ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಇರೋದ್ರಿಂದ ನಿನ್ನೆ ಒಂದು ಎಲಿಮಿನೇಷನ್ ನೋಡಿದೆ. ಗಿಲ್ಲಿ ನಾಮಿನೇಟ್ ವಿಚಾರ ಅಂತ ಬಂದಾಗ ಕೊಡ್ತಾ ಇದ್ದಂಥ ರೀಸನ್ನು ಎಲ್ಲ ಉಲ್ಟಂಪಲ್ಟ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಅಂತ ಇದೆಯಲ್ವ ಈ ಸೀಸನ್ನು. ನಿಜವಾಗ್ಲೂ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಕೂಡ ಹಾಗೆ ನಡ್ಕೋತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಸೊ ಫೈನಲಿ ಇವತ್ತಿನ ಒಂದು ಪ್ರೋಮೋ ಇದಾಗಿತ್ತು, ನಮ್ಮ ರಕ್ಷಿತಾ ಮತ್ತೆ ಸ್ಪಂದನ ವಾರು. ಸೊ ರಕ್ಷಿತಾ ನಿಜವಾಗ್ಲೂ ಕೂಡ ಮಾಡೋಣ ಹೋಗೋಕ್ಕೆ ಕಾರಣನ ಅಂತೇಳಿ ಸ್ಪಂದನ ಹೇಳ್ತಾ ಇರೋದು ನಿಜನಾ ಅಥವಾ ಸ್ಪಂದನ ಸೋಮಣ್ಣ ತನ್ನನ್ನು ತಾನು ನಿರೂಪಿಸ್ಕೊಳೋದಕ್ಕೆ ಈ ಥರ ಒಂದು ಗಿಮಿಕ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟು ಮಟ್ಟಿಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.